A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಕಾಗತಿ ಗ್ರಾಮದಲ್ಲಿ ರೈತರಿಗೆ ಒಂದು ದಿನದ ತೋಟಗಾರಿಕೆ ತರಬೇತಿ ಕಾರ್ಯಕ್ರಮ. ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮದಲ್ಲಿ ತೋಟಗಾರಿಕೆ ಇಲಾಖೆ ಹಾಗೂ NRDS ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ರೈತರಿಗಾಗಿ ಹಮ್ಮಿಕೊಳ್ಳಲಾಗಿದ್ದ ಒಂದು ದಿನದ ವಿಶೇಷ ತರಬೇತಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮದ ಸಮೀಪವಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಆಧುನಿಕ ಕೃಷಿ ಪದ್ಧತಿಗಳ ಕುರಿತು ಮಾಹಿತಿ ನೀಡಲಾಯಿತು. ತೋಟಗಾರಿಕೆ ಇಲಾಖೆಯ ಪರವಾಗಿ ಸಾಧನೆ SADH ಬಾಲಕೃಷ್ಣ ಸರ್ ಅವರು ಹಾಗೂ NRDS ಸಂಸ್ಥೆಯ ಪರವಾಗಿ ಕಿರಣ್ ಅವರು ಭಾಗವಹಿಸಿ ರೈತರಿಗೆ ಉಪಯುಕ್ತ ಮಾಹಿತಿ ನೀಡಿದರು. IIHR ಪರವಾಗಿ ಆಗಮಿಸಿದ್ದ ಡಾಕ್ಟರ್ ಚೇತನ್ ಅವರು ಮಣ್ಣು ಪರೀಕ್ಷೆ ಹಾಗೂ ಕೃಷಿಯಲ್ಲಿ ಸಾವಯವ ಉತ್ಪನ್ನಗಳ ಬಳಕೆಯ ಮಹತ್ವದ ಕುರಿತು ರೈತರಿಗೆ ಸವಿಸ್ತಾರವಾಗಿ ವಿವರಿಸಿದರು. ತರಬೇತಿಯ ಅಂಗವಾಗಿ ರೈತರಿಗೆ ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಹಾಗೂ ಮ್ಯಾಂಗೋ ಸ್ಪೆಷಲ್ ಒಳಗೊಂಡ ಕಿಟ್ ಪೆಟ್ಟಿಗೆಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ NRDS ಸಂಸ್ಥೆಯ ರಾಜಣ್ಣ, KK, ಮುಖಂಡರಾದ ರಾಮಚಂದ್ರ ಮತ್ತು ಶಿಲ್ಪಾ ಅವರು ಭಾಗವಹಿಸಿದ್ದರು. ಕೆಂಚಾರ್ಲಹಳ್ಳಿ ಹೋಬಳಿಯ ಶ್ರೀನಿವಾಸ್ ಹಾಗೂ ಮುರುಗಮಲ್ಲ ಹೋಬಳಿಯ ಆಶಾ ಸೇರಿದಂತೆ ಸ್ಥಳೀಯ ರೈತರು ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಂಡರು. ಸಾವಯವ ಗೊಬ್ಬರಗಳ ಬಳಕೆ ಮತ್ತು ವೈಜ್ಞಾನಿಕ ಮಣ್ಣು ಪರೀಕ್ಷೆಯ ಮೂಲಕ ರೈತರು ಹೇಗೆ ತಮ್ಮ ಇಳುವರಿಯನ್ನ ಹೆಚ್ಚಿಸಿಕೊಳ್ಳಬಹುದು ಎಂಬ ಬಗ್ಗೆ ಈ ಕಾರ್ಯಕ್ರಮವು ಬೆಳಕು ಚೆಲ್ಲುವಲ್ಲಿ ಸಹಕಾರಿಯಾಯಿತು. ಎಲ್ಲರನ್ನು ಒಟ್ಟಿಗೆ ಮಾಡೋದು ಮತ್ತೆ ಅದನ್ನ ಅಳವಡಿಸಿ ಅದನ್ನ ಸಕ್ಸಸ್ ಮಾಡೋದು ಕಷ್ಟ. ಒಬ್ಬರೊಬ್ಬರು ಮಾಡ್ತಾ ಇದ್ರೆ ಅದು ಮಾಡ್ಬೋದು, ಬಟ್ ಎಲ್ಲರೂ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸಾವಯವ ಕೃಷಿನ ಇದರಲ್ಲಿ ಈಸಿಯಾಗಿ ನಾವು ಅಳವಡಿಸ್ಕೋಬಹುದು ಅನ್ನೋ ಉದ್ದೇಶದಿಂದ ನಮ್ಮ ತಾಲೂಕಿಗೆ ಈ ಯೋಜನೆ ಬಂದಿದೆ. ಈ ಯೋಜನೆಯಲ್ಲಿ ಆಲ್ರೆಡಿ ನಿಮಗೆ ನಮ್ಮ ಏನು ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಲ್ಲಿ ನಮ್ಮಲ್ಲಿ ಎಲ್ಲ ಆಫೀಸರ್ಗಳು ಇದ್ದಾರೆ, ಮತ್ತೆ ಟೀಮ್ ಲೀಡರ್ ಇದ್ದಾರೆ. ಎಲ್ಲರೂ ಪರಿಚಯ ಇರ್ತಾರೆ. ನಿಮ್ಮ ಊರುಗಳಲ್ಲಿ ತಗೊಂತಾರೆ, ತಿಮ್ಮಾಪುರ ಮಾರ್ಕೆಟಲ್ಲಿ ಮಾಮೂಲಿ ಆಕ್ಟಿವ್ ತಗೊಂತಾರೆ. ಬಟ್ ನೀವು ಬೆಳೆದಿರೋ ಮಾರ್ಕೆಟ್ ಆ ಥರ ಇರೋದಕ್ಕೆ ಅದನ್ನ ಸಕ್ಸಸ್ ಆಗಿದೆ ಆದಲ್ಲಿ ನಿಮಗೆ ಸಾವಯವ ಮಾವು ಅಂತ ಒಂದು ಬ್ರ್ಯಾಂಡಿಂಗ್ ಮಾಡ್ಕೊಡ್ತೀವಿ. ಸಾವಯವ ಮಾವು ಅಂತ ಅದಕ್ಕೆ ಮಾರ್ಕೆಟ್ ವ್ಯವಸ್ಥೆನೂ ಮಾಡ್ಕೊಡ್ತೀವಿ. ಈಗ ಆಲ್ರೆಡಿ ಟ್ರಯಲ್ ಬೇಸಿಸ್ ಅಲ್ಲಿ ನಾವು ಈಗ ಒಂದು 500ರಿಂದ 1000 ಬಾಕ್ಸ್ ಅಷ್ಟು ಸಾವಯವ ಮಾವು ಮೇಳ ಅಂತ ಬೆಂಗಳೂರಲ್ಲಿ ನಡೆಯುತ್ತೆ. ಅದಕ್ಕೆ ಈಗ ಆಲ್ರೆಡಿ ಯಾರು ಮಾವು ಸ್ಟಾಲ್ಗೆ ಆಗ್ತಾರಲ್ಲ, ಮಾಮೂಲಿ ನಿಮ್ಮಲ್ಲಿರೋರೇ ಕೃಷ್ಣರಿರೋರೆ, ಅದಕ್ಕೆ ನಿಮ್ಮೂರಲ್ಲಿ ನಿಮ್ಮನ್ನ ಕರೆಸಿ ನಾವು ಮಾಡ್ತೀವಿ. ನಿಮ್ಮೂರಿಗೆ ಬಂದು ನಾವು ತರಬೇತಿ ಕೊಡ್ತಾ ಇದ್ದೀವಿ. ಈಗ ನೈಟ್ ಮೀಟಿಂಗ್ಸ್ ಎಲ್ಲ ಮಾಡಿದ್ದೀವಲ್ಲ ಆಲ್ರೆಡಿ, ಅದೇ ಥರ 2 ವರ್ಷನೂ ಅದೇ ಥರ ಮಾಡ್ತೀವಿ. ಮತ್ತೆ ಈಗ ನಿಮ್ಗೆ ಒಂದು ಕ್ವಶನ್ ಇರ್ಬೋದು, ಆಲ್ರೆಡಿ ಹೇಳಿರ್ತಾರೆ ಕ್ವಶನ್ ಇರ್ಬೋದು. ಈಗ ಹೂ ಬರುತ್ತೆ, ಮಾವು ಹೂ ಬರೋಕ್ಕಿಂತ ಮುಂಚೆ ಒಂದು ಸ್ಪ್ರೇ ಮಾಡ್ತೀವಿ. ಏನು ಮಾಡ್ತೀವಿ? ಇಮಿಡ ಮಾಡ್ತೀವಿ, ಮತ್ತೆ ಸಲ್ಫರ್ ಮಾಡ್ತೀವಿ. ಇಮಿಡ ಬದಲಿಗೆ ಯಾರು ಮಾಡಬೇಕು ಅಂತ ಅಂದ್ಬಿಟ್ಟು ಕಷಾಯಗಳು ಹೇಳಿದ್ದಾರೆ. ಎಲ್ಲರೂ ಗೊತ್ತಾ ಕಷಾಯಗಳ ಬಗ್ಗೆ? ಆ ಕಷಾಯಗಳನ್ನ ನೆಕ್ಸ್ಟ್ ವರ್ಷದಿಂದ ಮಾಡಬೇಕಾಗುತ್ತೆ. ಹಿಂದಿನ ವರ್ಷ ನಾವು ಮಾಡಿಲ್ಲ, ಯಾಕಂದರೆ ಸ್ಕೀಮ್ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಲೇಟ್ ಆಗಾಯಿತು. ಈಗ ಅದ್ರ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಮುಂದಿನ ವರ್ಷ